ಏನ್ಲಪ್ಪಯ್ಯ ಇನ್ನು ಮಲಗಿಲ್ವಾ? ಮಲಿಕಬೇಕು, ಸಂದಾಗ ರೆಸ್ಟ್ ಮಾಡು ಆಯ್ತಾ? ಏನಾದ್ರೇನು ಆಗಿದ್ದೆಲ್ಲ ಆಗೋಯ್ತು. ಈಗ ಮುಂದೆ ಒಳ್ಳೇದಾಗೋದನ್ನ ಯೋಚನೆ ಮಾಡಬೇಕು. ಮಲಿಕ ಮಲಿಕ ಎಲ್ಲ ಒಳ್ಳೇದಾಯ್ತದೆ. ಹಂಗೆಲ್ಲ ಮಾತಾಡ್ಬೇಡ ಅಪ್ಪಯ್ಯ. ನನಗೆ ಸ್ಮಶಾನ ಸಾವು ಅಂದ್ರೆ ಭಯ ಆಯ್ತದೆ. ನೀ ಸುಮ್ಕೆ ಮಲಿಕ ಮಲಿಕ ನೀನು. ಸಾಯ್ತ್ರಿ ಮುಗೀತಾ ಕೆಲಸ? ಏನ್ರಿ ನಿಮ್ಗೆ ಅಷ್ಟೊಂದು ಅರ್ಜೆಂಟು? ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ಮಾವಯ್ಯ ಹಾಲು ತಗೊಳ್ಳಿ. ಹಾಗೆಲ್ಲ ಮಾತಾಡ್ಬೇಡಿ ಮಾವಯ್ಯ. ನೋಡಿ, ನಮ್ಮ ಮನೆ ಕೆಲಸ ಯಾವುದು ಭಾರ ಅಲ್ಲ. ನೀವೊಬ್ರು ಹುಷಾರಾಗಿದ್ರೆ ಸಾಕು. ಹಾಲು ತಂದಿದ್ದೀನಿ, ಕುಡೀರಿ. ಅದಕ್ಕೂ ಮುಂಚೆ ಮಾತ್ರ ತಗೊಂಡ್ಬಿಡಿ. ನಂಗೆ ಬಿಸಿ ಇದೆ, ನಿಮಗೆ ರೂಮ್ಗೆ ತಂದ್ಕೊಡ್ತೀನಿ. ಎಷ್ಟೊತ್ತಾಗತ್ತ ಬರೋದು? ಮಾವಯ್ಯ ಇದ್ದಾರೆ, ಏನ್ ಅನ್ಕೋತಾರೆ? ಬೇಗ ಬಾ. ಬರ್ತೀನಿ, ನೀವು ಹೋಗಿ ಟಿವಿ ನೋಡ್ತಾ ಇರಿ. ಅಪ್ಪಯ್ಯ ನೀನು ನಿದ್ದೆ ಮಾಡು. ಹಾಲು ತಗೊಂಡು ಮಾತ್ರೆ ನುಂಗು, ನಿದ್ದೆ ಬರ್ತದೆ.
ಸತ್ಯ ಮಲಗ್ಬಿಟ್ರಾ? ಏನ್ ಮಾಡ್ಲಿ, ಕೆಲ್ಸನೆಲ್ಲ ಅರ್ಧಕ್ಕೆ ಬಿಟ್ಟು ಬರಕ್ಕಾಗುತ್ತಾ? ಓ, ಸಾಹೇಬ್ರಿಗೆ ತುಂಬಾ ನಿದ್ದೆ ಬಂದಿದೆ. ಹೇಗೆ ಎಬ್ಬಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಡ್ ಹಾಕ್ತೀನಿ, ಜೋರಾಗಿ ಹಾಡ್ ಬಂದ್ರೆ ನೀವೇ ಹೇಳ್ತೀರಾ. ಟಿವಿ ಹಾಕ್ತೀನಿ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ. ನಾ ಹಾಡಿದ್ದಕ್ಕೆ ಸಾಹೇಬರ್ಗೆ ಎಚ್ಚರ ಆಗೋಯ್ತು. ಇನ್ ಶ್ರೇಯಾ ಘೋಷಾಲ್ ಹಾಡಿದ್ದನ್ ಕೇಳಿದ್ರೆ ಎದ್ ಕೂತ್ಕೋತೀರೇನೋ. ಇರಿ, ಟಿವಿನೇ ಹಾಕ್ತೀನಿ. ನೀನ್ ಸ್ವಿಚ್ ಹಾಕ್ಬೇಡ. ಅದನ್ನೇ ಮೆತ್ತಿಗೆ ಹೇಳ್ರಿ, ಗಾಬರಿ ಆಗತ್ತೆ. ಏನಾಯ್ತು? ಸ್ವಿಚ್ ಹಾಕಿದ್ರೆ ಶಾಕ್ ಹೊಡೆಯುತ್ತೆ. ಶಾಕ? ಯಾಕೆ? ಮಧ್ಯಾಹ್ನ ಎಲ್ಲ ನಾನು ಹಾಕಿದ್ದೀನಿ, ಅಂತದ್ದೇನಿಲ್ಲ. ಸುಮ್ಮನೆ ನಿಮಗೆ ಎಲ್ಲಿಲ್ಲದ ಭಯ. ಬೇಡ ಅನ್ನಲ್ಲ. ವೈರು ಲೂಸ್ ಕನೆಕ್ಷನ್ ಆಗಿದೆ ಅನ್ಸುತ್ತೆ. ನನಗೆ ಶಾಕ್ ಹೊಡಿತು. ಹೌದಾ? ಇನ್ನೇನು ಸುಳ್ಳು ಹೇಳ್ತೀನಾ? ಇಲ್ಲಾಂದ್ರೆ ನಾನೇ ಟಿವಿ ಹಾಕೊಂಡು ನೋಡ್ತಿರ್ಲಿಲ್ವಾ? ಅದೇ ಅನ್ಕೊಂಡೆ. ಇನ್ಮೇಲೆ ಸ್ವಿಚ್ ಹಾಕಿ ಹೋಗ್ಬೇಡ, ನಾನೇ ಸರಿ ಮಾಡ್ತೀನಿ. ನನ್ನ ಮ್ಯಾಗ ಕಾಣೆ ಸ್ವಿಚ್ ಹಾಕಿ ಹೋದ್ರೆ. ಅದಕ್ಕೆಲ್ಲ ಆಣೆ ಯಾಕೆ ಇರ್ತೀರಾ? ನಿಮ್ಗೋಸ್ಕರ ಟಿವಿ ಹಾಕ್ತಿದ್ದೆ ಅಷ್ಟೇ. ಸರಿ, ನೀನು ಮಲಿಕೋ, ನಿಂಗೆ ಬಹು ಸುಸ್ತಾಗಿರುತ್ತೆ. ನನಗೋಸ್ಕರ ತುಂಬಾ ಹೊತ್ತು ಕಾದಿದ್ದೀರಾ. ಒಂದು 10 ನಿಮಿಷ ಮಾತಾಡೋಣ? ಬೇಡ, ನೀನು ಬಹು ಕೆಲಸ ಮಾಡಿರ್ತೀಯ, ನಿಂಗೆ ರೆಸ್ಟ್ ಬೇಕು. ಮಲಿಕ. ಹುಷಾರು. ನಾನು ಲೈಟ್ ಆಫ್ ಮಾಡ್ತೀನಿ. ಮಲ್ಕೋ. ಏನಾಯ್ತು?
ಮನೆಗಿಟ್ರೆ ಹೇಗೆ? ನೀವು ಯಾಕೆ ಹೀಗೆ ಅಳ್ತಿದ್ರ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗಿದು ಮೊದಲನೇ ಹೆರಿಗೆ. ಏನಾಗುತ್ತೋ ಏನು ಅಂತ ಹೆದರಿಕೆ ನಿಮ್ಗೆ ಅಲ್ವಾ? ನನಗೇನು ಆಗಲ್ಲ ಸತ್ಯ. ನಂಗೇನು ಆಗ್ಬಾರ್ದು ಅಂತ ತಾನೆ ನಾವ್ ಈ ಊರಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಹೊಟ್ಟೆಲಿ ಮಗು ಇರ್ತಿತ್ತೋ ಇಲ್ವೋ ಅಲ್ವಾ? ಯಾಕೆ ಅಳ್ತೀರಿ? ಬೆಂಗಳೂರಲ್ಲಿದ್ದಾಗ ಡಾಕ್ಟರ್ ಏನ್ ಹೇಳಿದ್ರು? ಡೆಲಿವರಿಗೆ ಸಂಬಂಧಿಸಿದಾಗೆ ತೊಂದರೆಗಳಿದೆ, ಹೊಟ್ಟೆಲಿ ಮಗು ಬೆಳೆಯೋದೇ ಕಷ್ಟ ಅಂತ ಹೇಳಿದ್ರು. ಆದ್ರೆ ಈ ಊರಿಗೆ ಜಾತ್ರೆಗೆ ಅಂತ ಬಂದು ಹೋದ್ಮೇಲೆ ಇದ್ದಿದ್ದ ಸಮಸ್ಯೆಗಳೆಲ್ಲ ನಿವಾರಣೆ ಆಗಿ ದಿನ ತುಂಬೋ ಹಾಗಾಗಿದೆ. ಈ ಹಂತದ ತನಕ ಬಂದಿದ್ದೀವಿ. ಇನ್ನೊಂದು 4 ದಿನ ಅಷ್ಟೇ ಮಗು ಸುರಕ್ಷಿತವಾಗಿರುತ್ತೆ. ನಿಮ್ ಕೈಗೆ ಕೊಡ್ತೀನಿ, ಆಯ್ತಾ? ಮಗುನ ಕೈ ಕೊಟ್ಟು ನಾನು ಎಲ್ಲಿ ಹೋಗ್ತೀನಿ ಅಂತ ಭಯ ನಿಮ್ಗೆ. ನಿಮ್ಮನ್ ಬಿಟ್ಟು ನಾನೆಲ್ರಿ ಹೋಗ್ಲಿ? ನನಗೆ ನೀವು ಧೈರ್ಯ ಹೇಳ್ಬೇಕು. ನೀವೇ ಹೀಗೆ ಕಂಗೆಟ್ರೆ ಬನ್ನಿ ಮಲಗಿ. ನೀವ್ ಹೀಗೆ ಅಳ್ತಾ ಇರೋದನ್ನ ನೋಡಿದ್ರೆ ಮಾವ ಗಾಬರಿ ಆಗ್ಬಿಡ್ತಾರೆ. ನನ್ನ ನೋಡಿ, ಆ ತಾಯಿ ಮೇಲೆ ಎಲ್ಲ ಭಾರ ಹಾಕಿ ಧೈರ್ಯವಾಗಿದ್ದೀನಿ. ನೀವು ಅಷ್ಟೇ. ನಿಮ್ಗೆ ಅಮ್ಮಾಜಿ ಅಂದ್ರೆ ದೇವ್ರಿದ್ದಾಗಲ್ವಾ, ಅವ್ರು ಹೇಳಿದ್ದನ್ನ ಕೇಳಿ ಅಷ್ಟೇ. ಹೌದು ಸತ್ಯ, ಯಾರನ್ನಾದ್ರೂ ನಂಬಿಡ್ಬೇಕು. ಆ ಕ್ಷಣಕ್ಕಾದ್ರೂ ನೆಮ್ಮದಿ ಸಿಗುತ್ತೆ. ಬನ್ನಿ ಮಲ್ಗಿ. ಹಲೋ ಸತ್ಯ, ನಾನು ಕೊಟ್ಟ ಐಡಿಯಾ ಏನಾಯ್ತು? ಏನೂ ಆಗಿಲ್ಲ. ಹೌದಾ? ತಪ್ಪೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಹಾ, ನಾನು ಹೇಳ್ದಾಗೆ ಮಾಡಿದ್ಯಾ? ಸ್ವಿಚ್ಗೆ 2 ವೈರ್ ಕನೆಕ್ಟ್ ಮಾಡಿದ್ಯಾ? ಮಾಡಿದ್ದೆ. ಹಾಗಾದ್ರೆ ಶಾಕ್ ಹೊಡಿಬೇಕಲ್ಲ? ಹೊಡಿತಿದ್ದೇನೋ, ಆದರೆ ಸಾವಿತ್ರಿ ಆ ಸ್ವಿಚ್ ಹತ್ರ ಹೋದ ಕೂಡಲೇ ನಂಗೆ ತಡೆಯೋಕ್ಕಾಗಲಿಲ್ಲ. ಇನ್ನೇನು ಅವಳು ಸ್ವಿಚ್ ಆನ್ ಮಾಡಬೇಕು, ಬೇಡ ಅಂತ ಜೋರಾಗಿ ಕಿರ್ಚ್ಕೊಬಿಟ್ಟೆ. ಸತ್ಯ, ಎಂಥ ಕೆಲಸ ಮಾಡಿದೆ. ಈಗ ನೋಡು, ಮತ್ತೆ ಇದೇ ಐಡಿಯಾನ ಬಳಸ್ಕೊಳಕ್ಕಾಗಲ್ಲ. ಮತ್ತೇನಾ? ಇನ್ಯಾವತ್ತೂ ಈ ರೀತಿ ಯೋಚನೆ ಮಾಡಲ್ಲ. ಮುಂದೆ ಆಗೋದ್ರ ಬಗ್ಗೆ ಕಲ್ಪನೆನೇ ಇಲ್ಲ ನಿನಗೆ, ಅದ್ರ ಗಂಭೀರತೆನೂ ಗೊತ್ತಿಲ್ಲ ನಿನಗೆ. ಸರಿ, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಬಂದಿದ್ದು ಬರಲಿ, ನಾನು ರಕ್ಷಿಸ್ತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಸಾವಿತ್ರನ್ನ ನಾನು ಕಾಪಾಡ್ತೀನಿ. ಅಯ್ಯೋ ಮಾರಾಯ, ಮಹಾಪತಿ ಸತ್ಯವಾನ ನೀನು. ಹೋಗ್ಲಿ, ಬಂದ ಅಮ್ಮಾಜಿನ ಕಾಣಪ್ಪ. ಇಲ್ಲ, ಅಮ್ಮಾಜಿಗೆ ಮುಖ ತೋರಿಸೋ ಧೈರ್ಯ ಇಲ್ಲ ನನಗೆ. ಓ ಹಾಗಲ್ಲಯ್ಯ ಸತ್ಯ, ಅನುಮಾನ ದ್ವಂದ್ವ ಇದ್ದಾಗ ಅಮ್ಮಾಜಿಯವ್ರ ಮಾರ್ಗದರ್ಶನ ತಗೋಬೇಕು. ಇನ್ಯಾವ ಅನುಮಾನವೂ ಇಲ್ಲ. ಸಾವಿತ್ರಿ ಜೊತೆ ಇದ್ದು ಬಿಡ್ತೀನಿ. ಸಾವು ಬಂದ್ರೆ ಇಬ್ಬರಿಗೂ ಬರಲಿ. ಅಯ್ಯೋ, ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ನಿನ್ನ ಮಹಾ ಪಾಪ ಕಾಣಯ್ಯ. ಮೊದಲು ನಿನ್ನ ಸಂಸ್ಥಾನಕ್ಕೆ ಬಾ, ನನ್ನ ಮಾತು ಕೇಳು. ನಿನಗೂ ನಿನ್ನ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋರ್ತಾನೆ ನಾವು. ಹೌದು. ಹಾಗಾದ್ರೆ ಬಾ, ಎದುರು ಕೂತ್ ಮಾತಾಡೋಣ. ನೋಡಿ ಡಾಕ್ಟರ್, ನೀವಿರೋ ಹೊತ್ತಿಗೆ ಪ್ರತಿದಿನ ಬಂದು ನಿಮ್ಮ ಪೇಷಂಟನ್ನು ನೋಡ್ಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ಬೆಂಗಳೂರಲ್ಲಾದ್ರೆ ಯಾವ ಡಾಕ್ಟ್ರು ಹೀಗೆಲ್ಲ ಬರಲ್ಲ. ನಮ್ಮ ಪೇಷಂಟ್ ಅಂದಮೇಲೆ ನಮ್ಮ ಜವಾಬ್ದಾರಿ ಅಲ್ವಾ? ಸೇವೆ ಅಂತ ಮಾಡೋರು ಮಾತ್ರ ಹೀಗೆ ಮಾಡಕ್ ಸಾಧ್ಯ. ತಾಯಿ ಕೃಪೆ, ನಿಮ್ಮಂತ ಡಾಕ್ಟರ್ ನಮಗೆ ಸಿಕ್ಕಿರೋದು. ನೋಡಿಮ್ಮ, ನಮ್ಮ ಜವಾಬ್ದಾರಿ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಗುಣ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಈಗ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ,
ಇವ್ರಿಗೆ ಅನ್ಸ್ಬೋದು ಏನು ಇಂಪ್ರೂವ್ಮೆಂಟ್ ಇಲ್ಲ, ಡಾಕ್ಟ್ರು ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅಂತ ಒಂದೊಂದ್ಸರಿ ಅನ್ಸ್ಬಿಡುತ್ತೆ. ಹಂಗೆಲ್ಲ ಯಾಕೆ ಕಟ್ಕೊತೀರ ಡಾಕ್ಟ್ರೆ? ಇಂಪ್ರೂವ್ಮೆಂಟ್ ಆಯ್ತಾಯ್ತೆ. ಹಾ, ಕೇಳಿಸ್ಕೊಂಡ ಡಾಕ್ಟ್ರೆ? ಇವರಲ್ಲಾಗಿರೋ ಇಂಪ್ರೂವ್ಮೆಂಟ್ ಇದೇನೆ. ಇದ್ದಕ್ಕಿದ್ದ ಹಾಗೆ ಇಂಗ್ಲಿಷಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಇಂಪ್ರೂವ್ಮೆಂಟ್ ಅಂತ. ಎಂಥ ಇಂಪ್ರೂವ್ಮೆಂಟು ಆಗಬೇಕು? ನಾನು ಹೇಳಿದ್ದು ಅದಲ್ಲ, ನನ್ನ ಕೈ ಕೆಳಗಾಗಿರೋ ಇಂಪ್ರೂವ್ಮೆಂಟ್ ಬಗ್ಗೆ. ಏನು ಇಂಪ್ರೂವ್ಮೆಂಟ್ಸ್ ಬಗ್ಗೆ? ಹ್ಞೂ ಡಾಕ್ಟ್ರೆ, ನೀವು ಬರೋಕ್ಕೆ ಸ್ವಲ್ಪ ಮುಂಚೆ ಕೈ ಕಾಲು ಬಿಟ್ಟಂಗಾಯ್ತು. ಆಮೇಲೆ ಕೈ ಕಾಲು ಸ್ವಲ್ಪ ಆಡ್ಸಂಗಾಯ್ತು. ನಂಗಿದು ನನ್ಸಂಗಾಯ್ತು. ನೋಡಿ, ಕಾಲೂ ಅಷ್ಟೇ ಡಾಕ್ಟ್ರೆ, ನೋಡಿ. ಹೌದಲ್ಲ ಮಾವಯ್ಯ, ಅಲ್ವಾ ಡಾಕ್ಟ್ರೆ? ಹೌದು, ವೆರಿ ಗುಡ್. ಹಾಗಿದ್ರೆ ಬಿಡಿ ನಾಗರಾಜ್ ಅವರೇ, ಇನ್ನೊಂದು ವಾರ ಅಷ್ಟೇ, ಆಮೇಲೆ ಎದ್ದು ಚೆನ್ನಾಗಿ ಓಡಾಡಕ್ ಶುರು ಮಾಡ್ತೀರಾ ಅಲ್ವಾ ಡಾಕ್ಟರ್? ಎಸ್ ಎಸ್, ಹೋಪ್ ಟು ಬಿ ಪಾಸಿಬಲ್. ನಾಗರಾಜ್ ಅವರೇ, ಇನ್ನೊಂದು ಇಂಜೆಕ್ಷನ್ ಕೊಡ್ತೀನಿ. ಅದು ಕೊಡೋದ್ರಿಂದ ಇನ್ನೂ ಬೇಗ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಡೋಸೇಜು ಜಾಸ್ತಿ ಮಾಡ್ತೀನಿ. ಇಷ್ಟು ದಿನ ಕೊಡ್ತಾ ಇದ್ದ ಡೋಸೇಜ್ಗೆ ಬಾಡಿ ಹ್ಯೂಮನ್ ಆಗಿ ಹೋಗಿದೆ. ಸೈಡ್ ಎಫೆಕ್ಟು ಜಾಸ್ತಿ ಆಗುತ್ತೆ, ಆದರೆ ಬೇರೆ ದಾರಿನೇ ಇಲ್ಲ. ನೀವಾದ್ರೂ ಒಂದು 4 ಮಾತು ಹೇಳಿ ಅಮ್ಮಾಜಿ. ಇಟ್ಟು ಹೆಜ್ಜೆನ ಹಿಂದಕ್ಕೆ ತಗೊಂತ ಇದ್ದಾನೆ. ಸಾವಿತ್ರಿ ಪ್ರಾಣ ಉಳಿಸೋದು ಮುಖ್ಯ, ಅದು ಅರ್ಥನೇ ಆಗ್ತಿಲ್ಲ ಇವನಿಗೆ. ಏನಾಯ್ತು ಸತ್ಯ? ಗೌಡ್ರು ಸಾವಿತ್ರಿ ಉಳಿಲಿ ಮಗು ಹೋಗೋ ಹಾಗೆ ಒಂದು ಉಪಾಯ ಕೊಟ್ಟಿದ್ರು. ಆಗಲ್ಲ ಅಮ್ಮಾಜಿ, ನಮ್ಮ ಸ್ವಾರ್ಥಕ್ಕೆ ಮಗುನ ಬಲಿ ಕೊಡಕ್ಕಾಗಲ್ಲ. ನೋಡಿ ಅಮ್ಮಾಜಿ ಹೇಗೆ ಮಾತಾಡ್ತಿದ್ದಾನೆ. ನಮ್ಮ ಸ್ವಾರ್ಥನ ಸತ್ಯ? ಅಂದ್ರೆ ನಾವು ದೊಡ್ಡವರು ಬದುಕೋಕೆ ಮಗುನ ಯಾಕೆ ಬಲಿ ಕೊಡ್ಬೇಕು? ಸತ್ಯ, ದೇವರು ನಿನ್ ಮಗು ಪ್ರಾಣನ ತಗೊಂಡು ನಿಮ್ಗೆ ದುಃಖ ಕೊಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಅನ್ಕೊಂಡಿದ್ಯಾ? ಪರೀಕ್ಷಿಸ್ತಾನೆ ಸತ್ಯ. ನೀವು ಎಷ್ಟು ಮಾಗಿದ್ದೀರಾ ಅಂತ ನಿಮ್ಮನ್ನ ಪರೀಕ್ಷಿಸ್ತಾನೆ. ಭಕ್ತ ಸೀರೆಳನ ಕತೆ ಗೊತ್ತು ತಾನೆ ನಿಮ್ಗೆ? ಹೇಳಿ ಗೌಡ್ರೆ. ಅಪ್ಪ ಸತ್ಯ, ಸಿರಿಯಾಳ ಅಂತ ಒಬ್ಬ ಮಹಾ ಶಿವಭಕ್ತ ಇದ್ದ. ಶಿವ ಆತನ ಪರೀಕ್ಷೆ ಮಾಡೋಕೆ ಒಂದ್ಸಲ ಮಾರು ವೇಷದಲ್ಲಿ ಅವನ ಮನೆಗೆ ಬಂದು ಅವನ ಮಗನ ಕತ್ತರಿಸಿ ಬಾಡನ್ನು ಬೇಯಿಸಾಕು ಅಂತ ಕೇಳ್ದ. ಸಿರಿಯಾಳ ಹಿಂದೆ ಮುಂದೆ ಯೋಚನೆ ಮಾಡದೆ ಅತಿಥಿ ದೇವೋ ಭವ ಅಂತ ಹೇಳಿ ಶಿವ ಹೇಳಿದ ಕೆಲಸನ ಮಾಡ್ದ. ತನ್ನ ಮಗನ ತನ್ನ ಕೈಯಾರೆ ಕೊಂದು ಬಾಡ್ ಬೇಯಿಸಿ ಶಿವನಿಗೆ ಹಾಕ್ದ. ಶಿವ ಪ್ರತ್ಯಕ್ಷನಾಗಿ ಪ್ರಸನ್ನನಾಗಿ ಮಗನ ಉಳಿಸ್ಕೊಟ್ಟ. ತಿಳ್ಕೊ. ಹಾಗಾಗ್ಬೋದಲ್ವಾ ಸತ್ಯ? ಬೇಡ್ರ ಕಣ್ಣಪ್ಪ ಶಿವನಿಗೆ ತನ್ನ ಕಣ್ಗಳನ್ನ ಕಾಣಿಕೆ ಹಾಕೊಟ್ಟ. ಶಿವನಿಗೆ ಬೇಕಿತ್ತ ಅದು? ಅವನ ಭಕ್ತಿಯನ್ನ ಮೆಚ್ಚಿ ಅವನ ದೃಷ್ಟಿಯನ್ನ ವಾಪಸ್ ಕೊಟ್ಟ, ಮತ್ತಷ್ಟು ಶ್ರೇಯಸ್ ತಂದ. ಹಾಗೂ ಆಗ್ಬೋದಲ್ವಾ? ಒಂದ್ ವಿಷಯ ಕಡೆದಾಗ ಹೇಳ್ತೀವಿ ಸತ್ಯ, ಸಾವಿತ್ರಿ ಜೀವ ಉಳಿದ್ರೆ ಇಂಥ 10 ಮಕ್ಕಳನ್ನ ಹೆತ್ಕೊಡ್ತಾಳೆ. ಸಾವಿತ್ರಿನೇ ಕಳ್ಕೊಂಡ್ರೆ 10 ಮಕ್ಕಳನ್ನು ಬಲಿ ಕೊಟ್ಟ ಹಾಗೆ.
ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವೇನೂ ಹೇಳೋದಿಲ್ಲ. ಆಯ್ತು ಅಮ್ಮಾಜಿ, ಗಟ್ಟಿ ಮನ್ಸು ಮಾಡಿದ್ದೀನಿ. ನನಗೆ ಮಗು ಬೇಡ.